ಬೈಲಹೊಂಗಲ ತಾಲೂಕಿನ ಮೇಕಲಮರಡಿ ಸಮೀಪದ ಕಲಕುಪ್ಪಿ ಗ್ರಾಮದಲ್ಲಿ ಅಗತ್ಯವಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳನ್ನು ಸಮಯಕ್ಕೆ ಸರಿಯಾಗಿ ಅಳವಡಿಸದಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಹಾಗೂ ರೈತರು ಸೋಮವಾರ ಹೆಸ್ಕಾಂ ಕಚೇರಿಗೆ ಗೆರಾವು ಹಾಕಿ ಪ್ರತಿಭಟನೆ ನಡೆಸಿದರು. ಕಲಕುಪ್ಪಿ ಗ್ರಾಮದ ಸತ್ಯ ನಾಯ್ಕರ್ 63 ಕೆವಿಟಿಸಿ ಮೇಲೆ ಈಗಾಗಲೇ 100ರಿಂದ 135 HP ಸಂಪರ್ಕಗಳು ಇದ್ದು ಅತಿಯಾದ ಲೋಡ್ನಿಂದಾಗಿ ಟ್ರಾನ್ಸ್ಫಾರ್ಮರ್ ಪದೇ ಪದೇ ಹದಗೆಡುತ್ತಿದೆ. ಪರಿಣಾಮ ನೀರಾವರಿ ವ್ಯವಸ್ಥೆ ಅಸ್ತವ್ಯಸ್ತಗೊಂಡು ಬೆಳೆ ನಷ್ಟವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮತ್ತೊಂದು 63 ಕೆವಿಟಿಸಿ ಮಂಜೂರು ಮಾಡಿ ಅಳವಡಿಸಬೇಕು ಎಂದು ರೈತರು ಒತ್ತಾಯಿಸಿದರು. ಇದಲ್ಲದೆ ಗ್ರಾಮದ 25 ಕೆವಿ ಸಾಮರ್ಥ್ಯದ ಹುಲ್ಮನಿ ಐಪಿಟಿಸಿ ಹಾಗೂ ಕಡೆಟ್ಟಿ 53 ಕೆವಿ ಐಪಿಟಿಸಿಗಳನ್ನು ಮಂಜೂರಾದ ಅಧಿಕೃತ ಸರ್ವೆ ನಂಬರ್ಗಳಲ್ಲಿ ಸ್ಥಾಪಿಸದೆ ಅನಧಿಕೃತ ಸ್ಥಳಗಳಲ್ಲಿ ಅಳವಡಿಸಿದ್ದಿರುವುದನ್ನು ರೈತರಿಗೆ ತೊಂದರೆ ಉಂಟು ಮಾಡುತ್ತಿದೆ ಎಂದು ಆರೋಪಿಸಿದರು. ಮಂಜೂರಾದ ಮೂಲ ಸ್ಥಳಗಳಲ್ಲಿಯೇ ಟಿಸಿಗಳನ್ನು ಸ್ಥಾಪಿಸಿ ಕೃಷಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಹೆಸ್ಕಾಂ ಅಧಿಕಾರಿಗಳು ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಾಸಿಂ ಜಮಾದಾರ್, ಸಾಮಾಜಿಕ ಹೋರಾಟಗಾರ ರಫೀಕ್ ಬಡ್ಗೇರ್, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾಧ್ಯಕ್ಷ ಆನಂದ ಪಾಟೀಲ್ ಸೇರಿದಂತೆ ವಿಠಲ್ ಕುರುಗುಂದ್, ಬಸಪ್ಪ ಹಂಜಿ, ಮಾಂತೇಶ್ ಹುಲ್ಮನಿ, ಮಲ್ಲೇಶ್ ನೇಸರ್ಗಿ, ಶ್ರೀಧರ್ ಹಂಜಿ, ಕಲ್ಲಪ್ಪ ಕುರುಕುಂದ್, ಯಲ್ಲಪ್ಪ ನೀಹಳ್ಳಿ, ನಿಂಗಪ್ಪ ಕುರುಕುಂದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮೇಕಲಮರಡಿ ಗ್ರಾಮದಿಂದ ಎಲ್ಲ ಅನ್ನದಾತರು ಬೈಲಹೊಂಗಲ ಕೆಬಿಗೆ ಒಂದು ಸಣ್ಣ ಬೇಡಿಕೆ ತಗೊಂಡ್ಬಂದಾರ. ಏನಪ್ಪಾ ಅಂದ್ರ ಒಂದು ಟಿಸಿಗೆ 3 ಪಟ್ಟ ಲೋಡ್ ಬೀಳಾಕತ್ತೈತೆ. ಅದನ್ನ ಸರಿ ಮಾಡ್ರಿ ಅಂತ 2 ವರ್ಷದಿಂದ ಅವರು ಮೌಖಿಕವಾಗಿ ಅಧಿಕಾರಿಗಳಿಗೆ ಗಮನ ಸೆಳೆದಾರ. ಆದ್ರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವತ್ತ ಬೆಳಿಗ್ಗೆ 10 ಗಂಟೆಕ ಇವರು ಆಫೀಸ್ಗೆ ಬಂದು ನಿಂತಾರ. ಆದ್ರ ಈ ನಾಡಿನ ಅನ್ನದಾತ ಜಗತ್ತಿಗೆ ಅನ್ನ ಹಾಕೋ ರೈತಗೆ ಗೌರವನ ಇಲ್ಲೇನ? ಅಧಿಕಾರಿಗಳು ಇಟ್ಟು ಯಾಕೆ ನಿರ್ಲಕ್ಷ್ಯ ಮಾಡಾಕತ್ತಾರು? ಅವ್ರದ್ದು ಅವ್ರದ್ದು ಏನು ಪ್ರಾಬ್ಲಮ್ ಐತಿ? ಅವ್ರ ಬಳ್ಳಿ ಬಂಗಾರ ಕೇಳಾತಾರ? ಕೆಬಿ ನಮ್ಮ ಹೆಸರಲ್ಲೇ ಮಾಡಿಕೊಡ? ಬರೀ ಒಂದು ಟಿಸಿ ಕೇಳಾಕತ್ತಾರ. ಅವ್ರ ನಿಮ್ಗೆ ನಾಚಿಕೆ ಆಗ್ಬೇಕು. ಅವ್ರು 10 ಗಂಟೆಗೆ ಬಂದು ಕುಂತಾರಂತ. ಪಾಪ ಚಾ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಅಧಿಕಾರಿಗಳು ಅವ್ರದ್ದು ಫೋನ್ ಸದ್ಯಕ್ಕೆ ರಿಸೀವ್ ಮಾಡವಾಳ್ರ ಅಂದ್ರೆ ಹೆಂಗಿದೆ? ಅದಕ್ಕ ಅವರು ಸ್ವಲ್ಪ ಬಂದಾರ. ಅವರು ತಾಳ್ಮೆ ಕಳ್ಕೊಳ್ಳೋಕ್ಕಿಂತ ಮೊದಲ ಸೆಕ್ಷನ್ ಆಫೀಸರ್ ಎಲ್ಲಿದಾರ ಅವ್ರ, ಆಮೇಲೆ ಮೇಲಿನ ಅಧಿಕಾರಿಗಳು ಎಲ್ಲಿದಾರ, ಬಂದ್ ಅವ್ರಿಗೆ ಏನೈತಿ ಸೂಕ್ತ ಅವ್ರಿಗೆ ಭರವಸೆ ಕೊಡ್ರಿ. ಯಾಕಂದ್ರ ಹಗಲು ರಾತ್ರಿ ಹೆಂಡ್ರು ಮಕ್ಕಳ ಬಿಟ್ಟು ಹುಳ ಹುಪ್ಪಡಿ ಅನ್ನೋಂಗಿಲ್ಲ. ಹೊಲದಾಗ ಅವು ತಂಡ್ಯಾಗ, ಬಳಿಯಾಗ, ಚಳಿಯಾಗ ನೀರ್ ಹಾಸಿ ಅನ್ನ ಹಾಕ್ತಾರ. ಅವ್ರಿಗೆ ನಿರ್ಲಕ್ಷ್ಯ ಮಾಡಾಕ್ ಹೋಗ್ಬೇಡ್ರಿ. ನಿಮ್ಗೆ ಪಾಪ ಹತ್ತೈತಂತ ಹೇಳಿ ಆದಷ್ಟು ಬೇಗ ಅವ್ರದ್ದು ಏನೈತಿಲ್ಲ ಟಿಸಿ ಅದನ್ನ ಕುಂಡ್ರಿಸ್ಬೇಕು. ಇಲ್ಲಿಕ್ಕ ಬರೋ ದಿನದಾಗ ಇದು ಹೋರಾಟ ಉಗ್ರ ರೂಪ ತಗೋತೈತಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾವು ಮೇಕಲಮರಡಿ ಗ್ರಾಮದಿಂದ ಬಂದು ಎಲ್ಲ ರೈತರ ಮೇಕಲಮರಡಿ ಗ್ರಾಮದಾಗ ಸತ್ಯನಾಯ್ಕರ್ ಟಿಸಿ ಅಂತೇಳಿ 63 ಕಿಲೋವ್ಯಾಟ್ ಟಿಸಿ ಸ್ಯಾಂಕ್ಷನ್ ಐತಿ. ಅದ್ರ ಮ್ಯಾಗ 135 HP ಲೋಡ್ ಐತಿ. 135 HP ಎಲ್ಲ ಇವು ಸ್ಯಾಂಕ್ಷನ್ ಇದ್ದು ಅದಾವ. ಇವೆಲ್ಲ ಇದಕ್ಕ ಸರ್ಕಾರಕ್ಕೆ ಇವ್ರು ರೊಕ್ಕ ಕೊಟ್ಟು ಸ್ಯಾಂಕ್ಷನ್ ತಗೊಂಡಾರು. ಇದು ಅಲ್ಲಿ ಸರ್ಕಾರಕ್ಕೆ ಅಮೌಂಟ್ ಕಟ್ಟಿ ಅಲ್ಲಿ ಆ ಟಿಸಿ ಮ್ಯಾಗ ಲೋಡ್ ಆಗತೈತಿ. ಆ ಟಿಸಿ ಪದೇ ಪದೇ ಹೊಂಟೈತಿ. ಅದ 43 ಟಿಸಿ ಮ್ಯಾಗ 64 HP ಅಷ್ಟ ಲೋಡ್ ಅಷ್ಟ ಸಫಿಸಿಯೆಂಟ್ ಅದ. ಮತ್ತ ಅದು 135 HP ಆದ ಕೂಡಲೇ ಸುಟ್ಟು ಹೋಗತೈತಿ. ರೈತರ ಬೆಳೆ ಹಾನಿ ಆಗತ್ತವ, ಎಲ್ಲ ಒಣಗಿ ಹೊಂಟಾವು. ಇದಕ್ಕ ಈ ಕೆಬಿ ಅವ್ರು ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡೋರು.